ಡಿ ಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ ಕರೆದ್ರು, ಯಾರು ಅಟೆಂಡ್ ಆಗಲಿ, ಕೆಲವರೆಲ್ಲ ಗೈರಾಗಿದ್ದಾರೆ. ಯಾರು ನೋಡಿ, ನಿಮ್ದೆಲ್ಲ ಮಾಧ್ಯಮದಾಗ ಸುಳ್ಳು ಸೃಷ್ಟಿ. ನಾ ಅಟೆಂಡ್ ಆಗಿದೆ, ಫೋಟೋ ನೋಡಿರಿ. ಸತೀಶ್ ಜಾರಕಿಹೊಳಿ ಅವರು ಅಟೆಂಡ್ ಆಗಿದ್ದಾರೆ, ಅವ್ರದ್ದು ಫೋಟೋ ತೆಗೆದು ನೋಡ್ರಿ. ರಾಜಣ್ಣ ಅಟೆಂಡ್ ಆಗಿದ್ದಾರೆ. ಪರಮೇಶ್ವರ್ ಅವರು ಒಬ್ರು ಯಾರೋ ತಿರ್ಕೊಂಡಿದ್ರು, ಇದರಲ್ಲಿ ಯಾರೋ ಒಬ್ಬರು ನಿಧನ ಹೊಂದಿದ್ರು, ಅದಕ್ಕೆ ಅವರಲ್ಲಿ ಹೋಗಿದ್ರು. ಸುಮ್ಮನೆ ಏನಾರ ಸೃಷ್ಟಿ ಮಾಡ್ತೀರಿ. ಸತೀಶ್ ಜಾರಕಿಹೊಳಿ ಇದ್ರಲ್ಲ ತೆಗೆದು ನೋಡ್ರಿ ಫೋಟೋ, ಇದ್ರ ಇಲ್ಲ ಸತೀಶ್ ಜಾರಕಿಹೊಳಿ. ಮತ್ತೆ ಸತೀಶ್ ಜಾರಕಿಹೊಳಿ ಇಲ್ಲ, ರಾಜಣ್ಣ ಇಲ್ಲ, ಎಂ ಬಿ ಪಾಟೀಲ್ ಇಲ್ಲ. ಪರಮೇಶ್ವರ್ ತಿರ್ಕೊಂಡು ಯಾಕೆ ಯಾರೋ ಒಬ್ಬರು ತಿರ್ಕೊಂಡಾಗ ಇದು ಮಾಡ್ತಾರ? ಅವ್ರು ಯಾರೋ ಭಾಳ ಹತ್ತಿರದವ್ರು ಯಾರೋ ತಿರ್ಕೊಂಡಿದ್ದಾರೆ. ತಿರ್ಕೊಂಡಾಗ ನಾನು ತಿರ್ಕೊಂಡೋದಕ್ಕಿಂತ ಇದು ಇಂಪಾರ್ಟೆಂಟ್ ಆಗ್ತದೆ. ಅವಾಗ ಡಿಕೆಶಿ ಸಾಥ್ ಕೊಟ್ಟಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ಹಾಂ, ಡಿನ್ನರ್ ಪಾರ್ಟಿಲಿ ಡಿಕೆಶಿ ಕೂಡ ಜೊತೆಗೂಡಿದ್ರು. ಸಿದ್ದರಾಮಯ್ಯ ಬಂದಿದ್ದಾರಲ್ಲ, ಏನೇನು ಬೇಕು ನಿಮಗೆ? ಅಲ್ಲ, ಉಳಿದವರು ಅವ್ರಿಗೆ ಯಾರು ಇಲ್ರಿ, ಒಬ್ಬರೇ ಬಂದಿಲ್ಲ. ಪರಮೇಶ್ವರ್ ಒಬ್ಬರು ಬಿಟ್ಟರೆ ರಾಜಣ್ಣ ಬಂದಿದ್ರು. ಆಂತರಿಕ ಬೇಗುದಿ ಇದೆ ಅನ್ನೋದು ಯಾವುದು ಹೊರಗಡೆ ಇದ್ರ ಮೇಲೆ ಗೊತ್ತಾಯ್ತಾರ ನಿಮ್ಗೆ? ಸಿದ್ದರಾಮಯ್ಯ ಅವರು ಅಟೆಂಡ್ ಆಗಿದ್ದಾರೆ, ಎಂ ಬಿ ಪಾಟೀಲ್ ಅಟೆಂಡ್ ಆಗಿದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಬೇಗುದಿಲ್ಲ ಸರ್. ಇವರು ನಮ್ಮ ರಾಜಣ್ಣ ಅಟೆಂಡ್ ಆಗಿದ್ದಾರೆ. ಎಕ್ಸೆಪ್ಟ್ ಪರಮೇಶ್ವರ್ ಅವರು ನಿನ್ನೇನು ಕೂಡ ಹೇಳಿದ್ರು, ಯಾರೊಬ್ಬರು ತಿರ್ಕೊಂಡಿದ್ರು, ಭಾಳ ಇಂಪಾರ್ಟೆಂಟ್ ಇತ್ತು ತಿರ್ಕೊಂಡವರು, ಹೀಗಾಗಿ ಅಲ್ಲಿ ಹೋಗ್ಬೇಕಾಯ್ತು ಅಂತ ಹೇಳಿ. ನನಗೆ ಯಾರು ಭಾಳ ಇಂಪಾರ್ಟೆಂಟ್ ಯಾರು ತಿರ್ಕೊಂಡಿದ್ರು, ನಾನು ಹೋಗಿರ್ತಿರ್ಲಿಲ್ಲ. ಕಾಂಗ್ರೆಸ್ ಅಲ್ಲಿ ಯಾವುದೇ ಬೇಗುದಿಲ್ಲ, ಚೆನ್ನಾಗಿದೆ. ಯಾವುದು ಇಲ್ಲ, ಎಲ್ಲರೂ ಆರಾಮದಾರ. ನಿಮಗೆ ಮಾಧ್ಯಮದವರು ಬೇಗುದಿಲ್ಲ. ಯೂಶಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ. KPCC ಅಧ್ಯಕ್ಷರು ನಂದು 5 ವರ್ಷ ಮುಗಿದಿದೆ ಅಂಥೇಳಿ ಸೆಷನು ಇದೆ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಎಲ್ಲ ಸದಸ್ಯರಿಗೆ ಊಟ ಕೊಟ್ಟಿದ್ರು. ತಪ್ಪೇನಿದೆ? ಅನೇಕ ಸಲ ನಾನು ಕೂಡ ಕೊಟ್ಟಿದ್ದೀನಿ ಸೆಷನ್ ನಡೆದಾಗ ಊಟಕ್ಕೆ. ಮಾಧ್ಯಮದವ್ರಿಗೂ ಊಟ ಕೊಟ್ಟಿವಲ್ಲಿ. ಅಲ್ಲ, ಔತಾಪುರದ ಮುಂದಿನವರು ಯಾರು ಅಂತ ಹೇಳಿ ಔತಣ ಕೂಟ ಆಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದೆ. ಔತಣ ಕೂಡದಾಗ ಆಗಿಲ್ಲ ನಿರ್ಧಾರಗಳಿಲ್ಲ. ಎಲ್ಲ ನಿರ್ಧಾರಗಳು ಹೈಕಮಾಂಡ್ನಾಗ ಆಗ್ತಾವೆ. ಅದು ಹೈಕಮಾಂಡ್ ಬಿಟ್ಟಿದ್ದು, ಓನ್ಲಿ ಹೈಕಮಾಂಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.